ಖರ್ಗೆ ವಿರುದ್ಧ ಉಮೇಶ್ ಜಾಧವ್ ಅವರು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಈ ಬಾರಿ ಗೆಲ್ಲಲು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಖರ್ಗೆಗೆ ಸೋಲುಣಿಸಲು ಉಮೇಶ್ ಜಾಧವ್ ಅವರು ಈ ರೀತಿಯಾದಂತಹ ತಂತ್ರವನ್ನ ಹೆಣಿತಾ ಇದ್ದಾರೆ. ಖರ್ಗೆ ಅವರ ವಿರುದ್ಧ ಹೇಗಾದ್ರೂ ಮಾಡಿ ಗೆದ್ದೇ ಗೆಲ್ಬೇಕು ಅನ್ನುವಂತ ಹಠ ಛಲ ಉಮೇಶ್ ಜಾಧವ್ ಅವರಿಗೆ ಬಂದಿದೆ. ಸೊ ಹೀಗಾಗಿ ಖರ್ಗೆ ಅವರಿಗೆ ಸೋಲನ್ನ ಉಣಿಸೋದಕ್ಕೋಸ್ಕರ ಜಾಧವ್ ಅವರು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಕಲಬುರಗಿ ಕ್ಷೇತ್ರದಲ್ಲಿ ಸೋಲನ್ನ ಕಾಣಿಸಬೇಕು ಅಂತ ಮುಂಬೈನಲ್ಲಿ ಕಾಣಿಸಿಕೊಂಡಿದ್ದಾರೆ ಉಮೇಶ್ ಜಾಧವ್ ಅವರು. ಏನ್ ಕಾರಣ ಅಂದ್ರೆ ಮುಂಬೈಗೆ ವಲಸೆ ಹೋಗಿರುವಂತ ಮತದಾರರನ್ನ ಭೇಟಿ ಮಾಡ್ತಾ ಇದ್ದಾರೆ. ರಾಮರಾವ್ ಮಹಾರಾಜರಿಂದ ಆಶೀರ್ವಾದವನ್ನ ಕೂಡ ಪಡೆದುಕೊಂಡಿದ್ದಾರೆ ಉಮೇಶ್ ಜಾಧವ್ ಅವರು. ಬಂಜಾರ ಸಮುದಾಯದ ರಾಮರಾವ್ ಮಹಾರಾಜ ಅವರ ಒಂದು ಆಶೀರ್ವಾದವನ್ನ ಪಡೆದುಕೊಂಡು ಬಂದಿದ್ದಾರೆ. ಲಂಬಾಣಿ ವಲಸಿಗರಿಗೆ ಮಣೆ ಹಾಕಿದ್ದಾರೆ ಜಾಧವ್ ಅವರು. ಮುಂಬೈಗೆ ಕಲಬುರಗಿಯಿಂದ ವಲಸೆ ಹೋಗಿದ್ದಾರೆ. ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಕರೆತಂದು ಮತದಾನವನ್ನ ಮಾಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಕಲಬುರಗಿ ಲೋಕಸಭೆ ವ್ಯಾಪ್ತಿಯ ವಲಸಿಗರು ಕ್ಷೇತ್ರಕ್ಕೆ ಬಂದು ಮತದಾನವನ್ನ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ತಮ್ಮನ್ನ ಬೆಂಬಲಿಸುವಂತೆ ಜಾಧವ್ ಮನವಿಯನ್ನ ಮಾಡಿದ್ದಾರಂತೆ. ಇದೇ ಸಂದರ್ಭದಲ್ಲಿ ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವರಾಮ ಸುಂಡಿ, ಇಲ್ಲಿ ಕಲಬುರಗಿ ಕ್ಷೇತ್ರದಲ್ಲಿ ಹೇಗಾದ್ರೂ ಮಾಡಿ ಗೆದ್ದೇ ಗೆಲ್ಲಬೇಕು ಅಂತ ಉಮೇಶ್ ಜಾಧವ್ ಅವರ ಹಠ ಅನ್ಸುತ್ತೆ. ಸೊ ಹೀಗಾಗಿ ಯಾವ ರೀತಿಯಾದಂತಹ ರಣತಂತ್ರವನ್ನು ಹಿಡಿತಾ ಇದ್ದಾರೆ? ಪೃಥ್ವಿರಾಜ್, ಏನು ನಿನ್ನೆ ಅಷ್ಟೇನೆ ಏನು ಚುನಾವಣಾ ದಿನಾಂಕ ಪ್ರಕಟಗೊಂಡಿದೆ. ಅದರ ಬೆನ್ನ ಹಿಂದೆನೆ ಈಗಾಗಲೇ ಇವರು ಉಮೇಶ್ ಜಾಧವ್ ಅವರು ಮುಂಬೈಗೆ ತೆರಳಿ ಪುನಃ ಮತ್ತಿತರ ಕಡೆ ತೆರಳಿ ಏನು ಕಲಬುರಗಿಯಿಂದ ಗುಳೆ ಹೋದಂತಹ ಮತದಾರನ ಓಲೈಕೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಶತಾಯಗತಾಯ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಗೆಲ್ಲಲೇಬೇಕನ್ನೋ ಒಂದು ಪಟ್ಟು ಹಿಡಿದಿರುವಂತಹ ಜಾಧವ್ ಅವರು ಕೇವಲ ಕಲಬುರಗಿ ಮತದಾರರೊಂದೇ ಅಲ್ಲ, ಕಲಬುರಗಿಯಿಂದ ವಲಸೆ ಹೋದ ಮತದಾರರ ಕಡೆನೂ ಒಲವು ತೋರಿಸ್ತಾ ಇದ್ದಾರೆ. ಮತ್ತೆ ಅಲ್ಲಿನ ಮತದಾರನ ಏನು ಅವರಿಗೆ ಮನವಿ ಮಾಡೋ ಮೂಲಕ ನೀವು ಮತದಾನ ದಿನದಂದು ಬಂದು ಮತ ಚಲಾಯಿಸಿ ನನ್ನೊಂದು ಗೆಲ್ಲಿಸ್ರಿ ಅನ್ನೋ ಒಂದು ಮನವಿ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಲಂಬಾಣಿ ಅವ್ರ ಸಮುದಾಯ ಲಂಬಾಣಿ ಸಮುದಾಯ ಸೇರಿದ ಜಾಧವ್ ಅವ್ರ ಸಮುದಾಯದ ಮತದಾರರು ಬಹುತೇಕ ಮತದಾರರು ಈಗ ವಲಸೆ ಹೋಗಿದ್ದಾರೆ, ಗುಳೆ ಹೋಗಿದ್ದಾರೆ. ಹೀಗಾಗಿ ಅವ್ರನ್ನ ಸೆಳೆಯುವಂತ ಮುಖ್ಯ ಪ್ರಯತ್ನ ಇದಾಗಿದೆ. ಹೀಗಾಗಿ ಅವರು ಅದು ಕೇವಲ ಅವರೊಂದೇ ಹೋಗಿಲ್ಲ, ಅವರ ಧರ್ಮಗುರುಗಳಾದಂತಹ ರಾಮರಾಜ್ ಮಹಾರಾಜರು ಸಹ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಮೂಲಕ ಸಹ ಒಂದು ಮತದಾರನ ಓಲೈಸುವಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನು ಖರ್ಗೆ ವಿರುದ್ಧ ಗೆಲ್ಲಲೇಬೇಕಂತ ಒಂದು ಪಣ ತೊಟ್ಟಿರುವಂತಹ ಜಾಧವ್ ಅವರು ವಲಸಿಗರು ಸಹ ಮತದಾರನ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಶಿವರಾಮ ಸುಂಡಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.